40 ವರ್ಷ ಆದ ತಕ್ಷಣ ನಿಮಗೆ ಮೈಕೈ ನೋವು ಶುರುವಾಗ್ತಾ ಇದೆಯಾ? ಇದು ನಿನ್ನೆ ಮೊನ್ನೆ ತನಕ ನಾನು ಆರಾಮಾಗಿದ್ದೆ ಡಾಕ್ಟ್ರೆ. ಆದರೆ ಈಗ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಬಿಗಿತ ಬರುತ್ತೆ, ಮಾರ್ನಿಂಗ್ ಸ್ಟಿಫ್ನೆಸ್ ಇರುತ್ತೆ, ಮಂಡಿ ನೋವು ಶುರುವಾಗ್ತಾ ಇದೆ, ಸೊಂಟ ನೋವು ಶುರುವಾಗ್ತಾ ಇದೆ ಅಂತ ಬಹಳಷ್ಟು ಜನ ಹೇಳ್ತಿರ್ತಾರೆ. ಇದು ಕೇವಲ ವಯಸ್ಸು ಮಾತ್ರ ಅಲ್ಲ. ನನಗೆ ವಯಸ್ಸಾಗ್ತಿದೆ ಅಂತ ಇದನ್ನು ನಿರ್ಲಕ್ಷ್ಯ ಮಾಡೋದು ಸರಿಯಲ್ಲ. ನಮ್ಮ ದೇಹದಲ್ಲಿ ಸೈಲೆಂಟ್ ಆಗಿ ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ. ಇದರಿಂದ ನಮಗೆ 40ರ ನಂತರ ದೇಹದಲ್ಲಿ ಎಲ್ಲ ಕಡೆ ನೋವು ಕಾಣಿಸ್ಕೊಳ್ಳುವಂತಹ ತೊಂದರೆ ಇರುತ್ತೆ. ನಾನು ಆರಾಮಾಗಿದ್ದೆ, ಆದರೆ ನನಗೆ ಹೀಗಾಯ್ತಲ್ಲ, ಯಾಕೆ ಈ ಥರ ಆಗಬಾರ್ದು ಅಂದರೆ 40, 50, 60, 70 ವರ್ಷ ಈ ವಯಸ್ಸಿನಲ್ಲಿ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು, ಧೈರ್ಯವಾಗಿ ಸ್ವತಂತ್ರವಾಗಿ ನನ್ನ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು ಅಂತಂದರೆ ಏನೇನು ಮಾಡಬೇಕು, ಯಾವ ತಪ್ಪುಗಳನ್ನು ಮಾಡ್ತೀವಿ, ಯಾವುದನ್ನು ಮಾಡಬಾರ್ದು, ಸುಲಭ ಪರಿಹಾರ ಏನು ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಮುಂಚೆ ಇದ್ದಾಗೆ ನಿಮ್ಮ ದೇಹ ಈಗಲೂ ಇದೆಯಾ? ಅಂದರೆ 5 ವರ್ಷ 10 ವರ್ಷ ಮುಂಚೆ ನೀವು ಹೇಗಿದ್ರೋ ಈಗಲೂ ನಿಮ್ಮ ದೇಹ ಅದೇ ರೀತಿ ಆಕ್ಟಿವ್ ಆಗಿ ಫ್ರೀ ಆಗಿ ಇದೆಯಾ? ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಒಂದು 10 ಹೆಜ್ಜೆ ಇಡಕ್ಕೆ ಕಷ್ಟ ಆಗುತ್ತೆ ಅಂತ ಕೆಲವೊಬ್ರು ಹೇಳ್ತಿರ್ತಾರೆ. ಮುಂಚೆ ನಾನು ಆರಾಮಾಗಿ ಕೆಳಗಡೆ ನೆಲದ ಮೇಲೆ ಕಾಲು ಮಡ್ಚ್ಕೊಂಡು ಕೂತ್ಕೋತಾ ಇದ್ದೆ, ಆದರೆ ಈಗ ನಾನು ಕೆಳಗಡೆ ಕೂತ್ಕೋಬೇಕಾದ್ರೆ ಒಂದ್ಸಲ ಯೋಚನೆ ಮಾಡಬೇಕು. ಕುರ್ಚಿಯಿಂದ ಏಳ್ಬೇಕಾದ್ರೆ ಸುಲಭವಾಗಿ ಹೇಳ್ತಿದ್ದೆ, ಆದರೆ ಈಗ ನಾನು ಕೈ ಹಿಡ್ಕೊಂಡು ಸಪೋರ್ಟ್ ಹಿಡ್ಕೊಂಡು ಏಳ್ಲಿಕ್ಕೆ ಎಲ್ಲಿ ಸಪೋರ್ಟ್ ಇದೆ ಅಂತ ಹುಡುಕ್ತಾ ಇರ್ತೀನಿ ಅಂತ. ಹತ್ತೋದು ಇಳಿಯೋದು ಸುಲಭವಾಗಿ ಸರಾಗವಾಗಿ ನಾನು ಮುಂಚೆ ಮಾಡ್ತಾ ಇದ್ದೆ, ಆದರೆ ಈಗ ಮೆಟ್ಲು ಹತ್ತಿ ಇಳಿದು ಮಾಡಬೇಕು ಅಂದರೆ ನಾನು ಒಂದ್ಸಲ ಯೋಚನೆ ಮಾಡಿ ನಿಧಾನವಾಗಿ ರೈಲಿಂಗ್ ಹಿಡ್ಕೊಂಡು ಹತ್ತೋ ಹಾಗಾಗಿದೆ. ಯಾಕೆ ಹೀಗಾಗ್ತಾ ಇದೆ? ಇದು ವಯಸ್ಸು ಮಾತ್ರನಾ? ನನಗೆ ಮೊನ್ನೆ 45 ವರ್ಷದ ಒಬ್ಬ ಮಹಿಳೆ ಟೀಚರ್ ಆಗಿ ಕೆಲಸ ಮಾಡ್ತಾ ಇರೋರು ಬಂದಿದ್ರು. ನಾನೇನು ಬೀಳಲಿಲ್ಲ ಡಾಕ್ಟ್ರೆ, ನಮ್ಮ ಮನೇಲಿ ಯಾರಿಗೂ ಕೀಲು ನೋವು ಈ ರೀತಿ ತೊಂದರೆಗಳೇ ಇಲ್ಲ, ನನಗೆ ಸಂಧಿವಾತ ಆ ಥರ ಹಿಸ್ಟ್ರಿನೇ ಇಲ್ಲ, ಆದರೂ ನನಗೆ ಪ್ರತಿದಿನ ಮಂಡಿ ನೋವು ಬರ್ತಾ ಇದೆಯಲ್ಲ, ನನ್ನ ಜೀವನ ನಡೆಸೋದೇ ಕಷ್ಟ ಆಗ್ತಾ ಇದೆಯಲ್ಲ, ಯಾಕೆ ಹೀಗಾಗ್ತಾ ಇದೆ ಅಂತ ಅನ್ಕೋತಾ ಇದ್ರು. ಇದು ಬಹಳಷ್ಟು ಜನ, ನಿಮ್ಮಲ್ಲಿರುವಂತಹ ಹೆಚ್ಚಿನ ಜನರಿಗೆ ಈ ತೊಂದರೆ ಆಗ್ತಾ ಇರ್ಬೋದು. ಇದು ಯಾಕೆ ಆಗ್ತಾ ಇದೆ, 40ರ ನಂತರ ನಮ್ಮ ದೇಹದಲ್ಲಿ ಏನು ಬದಲಾವಣೆ ಆಗುತ್ತೆ, ಅದನ್ನು ಹೇಗೆ ಸರಿಪಡಿಸಬೇಕು ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕಿಂತ ಮುಖ್ಯ, ಈ ತೊಂದರೆ ನಾವು ಈ ವಿಡಿಯೋ ಯಾಕೆ ನೋಡ್ತಾ ಇದ್ದೀವಿ? 50, 60, 70 ವರ್ಷ ದೀರ್ಘ ಆಯುಷ್ಯ ಅಂದರೆ ಹೆಚ್ಚು ವರ್ಷ ಬದುಕೋದಷ್ಟೇ ಮುಖ್ಯನಾ? ಅಥವಾ ನಾವು ಇಂಡಿಪೆಂಡೆಂಟ್ ಆಗಿ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗದೆ ಸ್ವತಂತ್ರವಾಗಿ ನಮ್ಮ ಕೆಲಸಗಳನ್ನು ನಾವು ಖುಷಿಯಾಗಿ ಮಾಡಿಕೊಂಡು ಆರೋಗ್ಯಯುತವಾಗಿ ಬದುಕುವಂಥದ್ದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರ ನಮ್ಮ ದೇಹವನ್ನು ಗಟ್ಟಿಯಾಗಿ ಇಟ್ಕೋಬೇಕು, ಆಕ್ಟಿವ್ ಆಗಿ ಇಟ್ಕೋಬೇಕು, ಕೀಲ್ಗಳನ್ನು ಸ್ಟ್ರಾಂಗ್ ಆಗಿ ಇಟ್ಕೋಬೇಕು, ಅದು ಬಲವಾಗಿರಬೇಕು, ಮಾಂಸಖಂಡಗಳು ಚೆನ್ನಾಗಿರಬೇಕು. ಇದೆಲ್ಲ ಚೆನ್ನಾಗಿದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದಿಲ್ಲ. ಸೊ ಅದಕ್ಕೆ ಏನೇನು ಮಾಡಬೇಕು ನೋಡ್ತಾ ಹೋಗೋಣ. 40 ವರ್ಷ ಆದ ನಂತರ ನಮ್ಮ ದೇಹದಲ್ಲಿ 3 ಮುಖ್ಯವಾದಂತಹ ಬದಲಾವಣೆಗಳಾಗುತ್ತೆ. ಮೊದಲನೇದು, ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳು ಕ್ಷೀಣಿಸ್ತಾ ಬರುತ್ತೆ. ಸಾರ್ಕೋಪೀನಿಯಾ ಅಂತ ಹೇಳ್ತೀವಿ. ಮಾಂಸಖಂಡಗಳು ಮುಂಚೆ ಎಷ್ಟಿತ್ತೋ ವರ್ಷದಿಂದ ವರ್ಷಕ್ಕೆ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಎರಡನೇದು, ನಮ್ಮ ಕೀಲುಗಳಲ್ಲಿ ಅಂದರೆ ಜಾಯಿಂಟ್ಗಳಲ್ಲಿರುವಂತಹ ಸೈನೋವಿಯಲ್ ಫ್ಲೂಯಿಡ್ ಅಥವಾ ಗ್ರೀಸ್ ಏನಿರುತ್ತೋ, ಆಯಿಲಿನ ಅಂಶ ಏನಿರುತ್ತೋ ಅದು ನಿಧಾನ ಕಡಿಮೆ ಆಗ್ತಾ ಬರುತ್ತೆ, ಜಾಯಿಂಟ್ಗಳು ಡ್ರೈ ಆಗ್ತಾ ಬರುತ್ತೆ, ಕೀಲಲ್ಲಿ ನೋವು ಬರುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಮೂರನೇದು, ನಮ್ಮ ದೇಹದಲ್ಲಿ ಉರಿಯೂತ ಇನ್ಫ್ಲಮೇಷನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಹೋಗುತ್ತೆ. ಮಾಂಸಖಂಡ ಕಡಿಮೆ ಆಗಿ ಜಾಯಿಂಟ್ಗಳು ಡ್ರೈ ಆಗಿ ಉರಿಯೂತ ಹೆಚ್ಚಾದ ತಕ್ಷಣ ಈ ನೋವು ಕಾಣಿಸ್ಕೊಡುತ್ತೆ. ಇದು ಒಂದಿನ 2 ದಿನದಲ್ಲಿ ಸಡನ್ ಆಗಿ ಶುರುವಾಗುವಂಥದ್ದಲ್ಲ. ನಿಧಾನವಾಗಿ ಈ ತೊಂದರೆಗಳು ಅಥವಾ ಈ ಬದಲಾವಣೆಗಳು ನಮ್ಮ ದೇಹದಲ್ಲಿ ಆಗ್ತಾ ಇರುತ್ತೆ, ನಮಗೆ ಗೊತ್ತಾಗಲ್ಲ. ಹೇಗೆ ಅಂತಂದ್ರೆ, ಉದಾಹರಣೆಗೆ ಒಂದು ಕಾರ್ ಇದೆ ಅಂತ ತಿಳ್ಕೊಳ್ಳಿ. ನಾವು ಪ್ರತಿದಿನ ಕಾರು ಬೈಕ್ ಓಡಿಸ್ತಾ ಇರ್ತೀವಿ. ಅದರಲ್ಲಿ ಇಂಜಿನ್ ಇರುತ್ತೆ, ಬೇರಿಂಗ್ಗಳಿರುತ್ತೆ, ಟೈರ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಇದು ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳು ಇಂಜಿನ್ ಇದ್ದಾಗೆ. ಇಂಜಿನ್ ಚೆನ್ನಾಗಿದ್ರೆ ಮಾಂಸಖಂಡಗಳು, ಗಾಡಿ ಚೆನ್ನಾಗಿ ಓಡ್ತಾ ಇರುತ್ತೆ. ಈ ಕೀಲ್ಗಳು ಅಥವಾ ನಮ್ಮ ಕೀಲ್ಗಳು ಏನಿರುತ್ತೋ ಅದು ಆ ಟೈರ್ ಇದ್ದ ಹಾಗೆ, ಕಾರ್ಟಿಲೇಜ್ ಅನ್ನುವಂತಹದ್ದು ಟೈರಿನ ರಬ್ಬರ್ ಇದ್ದ ಹಾಗೆ. ಸೊ ಇದೆಲ್ಲದೂ ಕರೆಕ್ಟಾಗಿ ಸರಿಯಾಗಿ ಗಾಡಿ ಓಡ್ತಾ ಇದೆ ಅಂತಂದ್ರೆ ತೊಂದರೆ ಇರಲ್ಲ. ಆದರೆ ನಾವು ಸರಿಯಾಗಿ ಅದನ್ನ ಸರ್ವಿಸ್ ಮಾಡಿ ಇಟ್ಕೊಂಡಿಲ್ಲ, ಅಂದ್ರೆ ಗಾಡಿನ ಸರಿಯಾಗಿ ಸರ್ವಿಸ್ ಮಾಡ್ತಾ ಇಲ್ಲ, ಮೇಂಟೆನೆನ್ಸ್ ಕರೆಕ್ಟ್ ಮಾಡ್ತಾ ಇಲ್ಲ ಅಂತಿದ್ದಾಗ ಸಣ್ಣ ಸಣ್ಣ ಬದಲಾವಣೆಗಳಾಗ್ತಾ ಬರುತ್ತೆ, ಸಣ್ಣ ಸಣ್ಣ ಸಿಗ್ನಲ್ಗಳು ಗಾಡಿ ಕೊಡ್ತಾ ಬರುತ್ತೆ, ಹಾಳಾಗ್ತಾ ಇದೆ ಅಂತ, ನೋಡ್ಕೊ ಅಂತ. ಆದರೆ ಅದನ್ನ ಇಗ್ನೋರ್ ಮಾಡಿ, ನಿರ್ಲಕ್ಷ್ಯ ಮಾಡಿ ಗಾಡಿನ ಮುಂದೆ ಓಡಿಸ್ತಾ ಹೋದ್ರೆ ನಮಗೆ ಗಾಡಿ ಓಡಿಸೋಕ್ಕೆ ಆಗಲ್ಲ, ಯಾವತ್ತೋ ಒಂದಿನ ಗಾಡಿ ನಿಂತು ಬಿಡುತ್ತೆ, ಹಾಳಾಗುತ್ತೆ. ಸೊ ಅದೇ ರೀತಿ ನಮ್ಮ ದೇಹದಲ್ಲಿ 1 ದಿನ 2 ದಿನದಲ್ಲಿ ಸಡನ್ ಆಗಿ ನಮ್ಮ ದೇಹ ಅಥವಾ ನಮ್ಮ ಗಾಡಿ ಹಾಳಾಗಲ್ಲ. ಅದು ನಿಧಾನವಾಗಿ ಸಣ್ಣ ಸಿಗ್ನಲ್ಗಳು ಕೊಡ್ತಾ ಇರುತ್ತೆ. ಆ ಸಿಗ್ನಲ್ಗಳನ್ನ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಗಾಡಿಯಲ್ಲಿ ನಮ್ಮ ದೇಹದಲ್ಲಿ ಏನ್ ಬದಲಾವಣೆ ಆಗುತ್ತೆ, ಏನ್ ತೊಂದರೆ ಆಗುತ್ತೆ, ಸೊ ಏನ್ ಡ್ಯಾಮೇಜ್ ಆಗುತ್ತೆ? ಮೊದಲನೇದು, ಮಾಂಸಖಂಡಗಳು. 40 ವರ್ಷದ ನಂತರ ಪ್ರತಿ ವರ್ಷ 1-2% ಮಾಂಸಖಂಡಗಳು ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಸೊ ಅದಕ್ಕೆ 50-60 ವರ್ಷ ಆದಾಗ ಹೆಚ್ಚಿನ ಮಾಂಸಖಂಡಗಳು ನಮ್ಮ ದೇಹದಲ್ಲಿ ಏನಿತ್ತು ಅದು ಅರ್ಧ ಪ್ರಮಾಣ ತನಕ ಬಂದ್ಬಿಡುತ್ತೆ. ಅದಕ್ಕೆ ಮುಂಚೆ ಮಾಡ್ತಾ ಇರುವಂತಹ ಕೆಲಸ ಕಷ್ಟ ಆಗುತ್ತೆ, ಸುಲಭವಾಗಿ ಮೆಟ್ಲು ಹತ್ತಿ ಇಳಿದು ಮಾಡೋಕ್ಕಾಗಲ್ಲ, ಕೂತ್ಕೊಂಡು ಏಳೋ ಅಂಥದ್ದೇ ಕುರ್ಚಿಯಿಂದ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಇದು
ಎರಡನೇದು, ನಮ್ಮ ಕೀಲ್ಗಳಲ್ಲಿರುವಂತಹ ಕಾರ್ಟಿಲೇಜ್ ಅನ್ನುವಂಥದ್ದು ಸವಕಳಿ ಬರ್ತಾ ಹೋಗ್ಬಿಡುತ್ತೆ. ಹೇಗೆ ಟೈರಲ್ಲಿರುವಂತಹ ರಬ್ಬರ್, ನಾವು ಸರಿಯಾಗಿ ಟೈರ್ನ ಕರೆಕ್ಟ್ ಮೇಂಟೈನ್ ಮಾಡಿಲ್ಲ, ಒಳ್ಳೆ ರೋಡಲ್ಲಿ ಓಡಿಸ್ಲಿಲ್ಲ, ಅಥವಾ ಕಾಲಕ್ಕೆ ಟೈರ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ಅಂತಂದ್ರೆ ಆ ಟೈರ್ ಸವಿತಾ ಹೋಗುತ್ತೋ, ಅದೇ ರೀತಿ ಒಂದಕ್ಕೊಂದು ಘರ್ಷಣೆ ಆಗಿ ನಿಧಾನವಾಗಿ ನಮ್ಮ ದೇಹದಲ್ಲಿರುವಂತಹ ಕಾರ್ಟಿಲೇಜ್ ಸವಕಳಿ ಬರ್ತಾ ಹೋಗ್ಬಿಡುತ್ತೆ. ಸೊ ನಮ್ಮ ಕೀಲ್ಗಳನ್ನ ಆರೈಕೆ ಮಾಡುವಂಥದ್ದು ಬಹಳ ಮುಖ್ಯ. ಮೂರನೇದು, ಈಗಿನ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ತಿಂತಾ ಇರುವಂತಹ ಆಹಾರ, ಹೆಚ್ಚು ಜಂಕ್ ಫುಡ್ ತಿಂತೀವಿ, ಪ್ರೊಸೆಸ್ಡ್ ಆಹಾರವನ್ನು ತಿಂತೀವಿ, ಎಷ್ಟೊಂದು ಕರೆದಿರುವಂತಹ ಆಹಾರ, ಎಣ್ಣೆ, ತುಂಬಾ ಸಕ್ಕರೆ, ತುಂಬಾ ಉಪ್ಪಿರುವಂತಹ ಆಹಾರ, ಇದೆಲ್ಲದು ನಮ್ಮ ದೇಹದಲ್ಲಿ ಉರಿಯೂತವನ್ನು ಹೆಚ್ಚು ಮಾಡುತ್ತೆ. ಅದರ ಜೊತೆಗೆ ನಾವು ಈಗ ಎಲ್ಲರೂ ತುಂಬಾ ಒತ್ತಡದಲ್ಲಿರ್ತೀವಿ, ಸ್ಟ್ರೆಸ್, ಕಾರ್ಟಿಸಾಲ್ ಅನ್ನುವಂಥ ಹಾರ್ಮೋನ್ ನಮ್ಮ ದೇಹದಲ್ಲಿ ಹೆಚ್ಚಿರುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಉರಿಯೂತ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಎಲ್ಲರೂ ಕೂತ್ಕೊಂಡು ಮಾಡುವಂತಹ ಕೆಲಸ ಹೆಚ್ಚು ಮಾಡೋದ್ರಿಂದ ದೇಹ ಮೂವ್ಮೆಂಟ್ ಇಲ್ಲ, ಎಕ್ಸಸೈಸ್ ಇಲ್ಲ, ಈ ರೀತಿ ಆಗೋದ್ರಿಂದ ದೇಹದಲ್ಲಿ ಉರಿಯೂತ ಹೆಚ್ಚಾಗ್ಬಿಡುತ್ತೆ. ಮಾಂಸಖಂಡ ಕಡಿಮೆ ಆಗಿ ಈ ರೀತಿ ಕೀಲ್ಗಳಲ್ಲಿ ಸವಕಳಿ ಬಂದು ಈ ಉರಿಯೂತ ಬರೋದ್ರಿಂದ 40ರ ನಂತರ ನಮ್ಮ ದೇಹ ಮುಂಚಿನ ಹಾಗಿರೋದಿಲ್ಲ, ಅಂದ್ರೆ ನಿಧಾನವಾಗಿ ಅದು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಆದ್ರೆ ಒಳ್ಳೆ ವಿಷಯ ಅಥವಾ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ವಿಷಯ ಅಂದ್ರೆ ಇದನ್ನ ನಾವು ಪ್ರಿವೆಂಟ್ ಮಾಡ್ಬೋದು. ಸರಿಯಾಗಿ ಹೇಗೆ ಗಾಡಿನ ಸರ್ವಿಸ್ ಮಾಡ್ಕೊಂಡು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೋದೋ ಅದೇ ರೀತಿ ನಮ್ಮ ದೇಹವನ್ನ ಹೇಗೆ ಸರ್ವಿಸ್ ಮಾಡೋದು, ಏನೇನ್ ನಾವು ಮೇಂಟೈನ್ ಮಾಡಬೇಕು ನೋಡೋಣ. ನಮ್ಮ ಪೂರ್ವಜರು ನಮ್ಗೆ ಹೇಳ್ಕೊಟ್ಟಿರುವಂತಹ 4 ಮುಖ್ಯವಾದ ಸುಲಭ ಸೂತ್ರಗಳು. ನಾವು ಆರೋಗ್ಯವಾಗಿರ್ಬೇಕು, ಎಸ್ಪೆಷಲಿ 40 ವರ್ಷದ ನಂತರ ಅಂತಂದ್ರೆ ಆಹಾರ, ವಿಹಾರ, ಆಚಾರ, ವಿಚಾರ, ಇದು 4 ಸರಿಯಾಗಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ರೀತಿ ತೊಂದರೆಗಳು, ಮೈಕೈ ನೋವು ವಯಸ್ಸಾದ್ಮೇಲೆ ಬರಲ್ಲ. ಆಹಾರ ಮೊದಲನೇದು. ಏನೇನ್ ಮಾಡಬೇಕು? ಮುಖ್ಯವಾಗಿ ನಮ್ಮ ದೇಹದಲ್ಲಿ ಇರುವಂತಹ ಎಲ್ಲಾ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ನಮ್ಗೆ ಸಿಗಬೇಕು. ಅದು ಮುಖ್ಯವಾಗಿ ಈ 40 ವರ್ಷದ ನಂತರ ನಮ್ಗೆ ಏನೇನ್ ಬೇಕು? ಆಂಟಿ ಇನ್ಫ್ಲಮೇಟರಿ ಡಯಟ್ ಅನ್ನ ತಗೋಬೇಕು. ಆಂಟಿ ಇನ್ಫ್ಲಮೇಟರಿ ಡಯಟ್ ನಮ್ಗೆ ಬಹಳ ಮುಖ್ಯವಾಗಿ ಸಿಗುವಂತಹದ್ದು ಅರಿಶಿಣದಲ್ಲಿ, ಶುಂಠಿಯಲ್ಲಿ, ಹೆಚ್ಚು ಹೆಚ್ಚು ಸೊಪ್ಪು ತರಕಾರಿಗಳಲ್ಲಿ, ಹಸಿರು ಸೊಪ್ಪುಗಳನ್ನ, ತರಕಾರಿಗಳನ್ನ ಹೆಚ್ಚು ತಿನ್ನೋದ್ರಿಂದ, ಹಣ್ಣುಗಳನ್ನು ತಿನ್ನೋದ್ರಿಂದ, ಹಣ್ಣು ತರಕಾರಿಯಲ್ಲಿ ಬೇಕಾಗಿರುವಂತಹ ವಿಟಮಿನ್ಗಳಿರುತ್ತೆ, ನಾರಿನಂಶ ಇರುತ್ತೆ. ಈ ಅರಿಶಿಣದಲ್ಲಿ ಇದರಲ್ಲೆಲ್ಲ ಆಂಟಿ ಇನ್ಫ್ಲಮೇಟರಿ, ಉರಿಯೂತವನ್ನು ಕಡಿಮೆ ಮಾಡುವಂತಹ ಅಂಶಗಳಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ನಮಗೆ ಬೇಕಾಗುತ್ತೆ. ಅದಕ್ಕೆ ಕೆಲವೊಂದು ಡ್ರೈ ಫ್ರೂಟ್ಸ್ ಅನ್ನ ತಿನ್ನುವಂತಹದ್ದು, ಬೀಜಗಳನ್ನು ತಿನ್ನುವಂತಹದ್ದು, ಅಗಸೆ ಬೀಜ, ಚಿಯಾ ಬೀಜ, ಈ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಇದನ್ನ ಒಂದು ಮುಷ್ಟಿ ತಿನ್ನುವಂತಹದ್ದು, ಈ ಅಭ್ಯಾಸವನ್ನ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ಅದರ ಜೊತೆಗೆ ಆಹಾರದಲ್ಲಿ ಪ್ರೋಟೀನ್ ಬಹಳ ಚೆನ್ನಾಗಿ ಪೂರೈಕೆ ಆಗಬೇಕು. ಮಾಂಸಖಂಡಗಳು ಕ್ಷೀಣಿಸ್ತಾ ಇರೋದ್ರಿಂದ ಪ್ರೋಟೀನ್ ಚೆನ್ನಾಗಿ ಪೂರೈಕೆ ಆಗಬೇಕು ಅಂತಂದ್ರೆ ಹಾಲು, ಹಾಲಿನ ಪದಾರ್ಥಗಳನ್ನು ತಿನ್ಬೇಕು, ಮೊಳಕೆ ಕಾಳುಗಳನ್ನು ತಿನ್ಬೇಕು, ಎಗ್, ಮೊಟ್ಟೆ ತಿನ್ನುವಂತವರು ಮೊಟ್ಟೆಯನ್ನ ತಿನ್ಬಹುದು, ಪನೀರ್, ಸೋಯಾ ಚಂಕ್ಸ್, ಇದನ್ನೆಲ್ಲ ತಿನ್ನೋದ್ರಿಂದ, ಅಥವಾ ನಾನ್ ವೆಜ್ ತಿನ್ನೋರು ಫಿಶ್ ಅಥವಾ ಚಿಕನ್ ಅನ್ನು ತಿನ್ನೋದ್ರಿಂದ ಕೂಡ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಸರಿಯಾದ ರೀತಿಯಲ್ಲಿ 2 ಲೀಟರ್ ಆದ್ರೂ ನೀರನ್ನ ಕುಡಿಯೋದ್ರಿಂದ ನಮ್ಮ ಕರೆಕ್ಟ್ ಆಗಿರುವಂತಹ ಆಹಾರವನ್ನ ನಾವು ಕರೆಕ್ಟ್ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೆಚ್ಚು ಹೆಚ್ಚು ಬಿಳಿ ಅನ್ನ ಅಥವಾ ತುಂಬಾ ಪಾಲಿಶ್ ಮಾಡಿರುವಂತಹ ಅಕ್ಕಿಯಿಂದ ಮಾಡಿರುವಂತಹ ಅನ್ನ ಅಥವಾ ರಿಫೈನ್ಡ್ ಆಗಿರುವಂತಹ ಯಾವುದೇ ಮೈದಾ, ಈ ರೀತಿಯಾದಂತಹ ಆಹಾರ ಪದಾರ್ಥಗಳನ್ನ ಕಡಿಮೆ ಮಾಡಿದಷ್ಟು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದಾಗ್ತಾ ಹೋಗುತ್ತೆ. ನವಣೆ ಅಕ್ಕಿಯನ್ನ, ಸಿರಿಧಾನ್ಯಗಳನ್ನ ಬಳಸೋದ್ರಿಂದ ಅನುಕೂಲ ಆಗುತ್ತೆ. ರಾಗಿ, ಜೋಳ, ಇದನ್ನೆಲ್ಲ ಬಳಸೋದ್ರಿಂದ ನಮ್ಗೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಬರುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್ ಅನ್ನ ಕಡಿಮೆ ಮಾಡಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಉಪಯೋಗಿಸಬೇಕು. ಪ್ರೋಟೀನ್ ಹೆಚ್ಚು ಮಾಡಬೇಕು, ನಾರಿನಂಶ ಹೆಚ್ಚು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಬೇಕಾಗಿರುವಂತಹ ವಿಟಮಿನ್ಸ್ಗಳು ಮತ್ತು ಮಿನರಲ್ಸ್ ಗಳನ್ನ ಪೂರೈಕೆ ಮಾಡಬೇಕು, ಉರಿಯೂತವನ್ನು ಕಡಿಮೆ ಮಾಡುವಂತ ಆಹಾರವನ್ನ ತಗೋಬೇಕು. ಇದು ನಾವು ಈ 40ರ ನಂತರ ಮಾಡಬೇಕಾಗಿರುವಂತಹ ಆಹಾರ, ಮೊದಲನೇ ಪರಿಹಾರ. ನೆಕ್ಸ್ಟ್ ಬೇಕಾಗಿರುವಂತದ್ದು ವಿಹಾರ ಅಥವಾ ವ್ಯಾಯಾಮ ಅಂತ ಹೇಳ್ಬೋದು. ವ್ಯಾಯಾಮ ಏನ್ ಮಾಡ್ತೀರಿ ಅಂತ ಕೇಳಿದ್ರೆ, ಸುಲಭವಾಗಿ ಎಲ್ಲರೂ ಮಾಡುವಂತಹದ್ದು ಅಥವಾ ಮಾಡ್ತಾ ಇರುವಂತಹ ವ್ಯಾಯಾಮ ಬೇಕಾಗಿರುವಂತಹದ್ದು ವಾಕಿಂಗ್. ಮೂವ್ಮೆಂಟ್ ಇಸ್ ಮೆಡಿಸಿನ್ ಅಂತ ಹೇಳ್ತೀವಿ. ಕೀಲ್ಗಳಿಗೆ ನೋವು ಬಂತು ಅಂತ ಮೊನ್ನೆ ಒಬ್ರು 50 ವರ್ಷದ ಒಬ್ಬ ವ್ಯಕ್ತಿ ಮಂಡಿ ನೋವು ಅಂತ ಬಂದಿದ್ರು. ನಾನು ಮಂಡಿ ನೋವು ಶುರುವಾಯ್ತು 3 ತಿಂಗಳ ಹಿಂದೆ, ನಾನು ರೆಸ್ಟ್ ತಗೊಂಡೆ, ಆದ್ರೆ ರೆಸ್ಟ್ ತಗೋತಾ ಮಂಡಿ ನೋವು ಇನ್ನಷ್ಟು ಜಾಸ್ತಿ ಆಯ್ತು ಡಾಕ್ಟ್ರೇ ಅಂತ ಹೇಳ್ತಿದ್ರು. ಖಂಡಿತ ಇದೇ ರೀತಿ ಆಗುತ್ತೆ. ಯಾಕಂದ್ರೆ ನಾವು ಕಂಟಿನ್ಯೂಸ್ ಆಗಿ ಕೀಲ್ ನೋವು ಬಂತು ಅಂತ ರೆಸ್ಟ್ ತಗೊಳ್ಳುವಂತಹದ್ದು ಸರಿಯಾದ ಕರೆಕ್ಟ್ ಆಗಿರುವಂತಹ ಟ್ರೀಟ್ಮೆಂಟ್ ಅಲ್ಲ. ಎಷ್ಟು ಬೇಗ, ಜಾಸ್ತಿ ನೋವಿದ್ದಾಗ 1 ದಿನ 2 ದಿನ ರೆಸ್ಟ್ ತಗೊಂಡು ಆದಷ್ಟು ಬೇಗ ಮೂವ್ಮೆಂಟ್ ಮಾಡುವಂತಹದ್ದು ಬಹಳ ಮುಖ್ಯ. ವಾಕಿಂಗ್ ಇಸ್ ಮ್ಯಾನ್ಸ್ ಬೆಸ್ಟ್ ಮೆಡಿಸಿನ್. ಸುಲಭವಾಗಿ ಎಲ್ಲರೂ ಆರಾಮಾಗಿ ಮಾಡುವಂತಹ ವ್ಯಾಯಾಮ. ಪ್ರತಿದಿನ 30 ನಿಮಿಷ ಆದ್ರೂ ಈ ರೀತಿ ವಾಕಿಂಗ್ ಮಾಡೋದ್ರಿಂದ, ಪ್ರತಿಯೊಬ್ರು ಅವರವರ ಪೇಸಲ್ಲಿ ಕರೆಕ್ಟ್ ಆಗಿರುವಂತಹ ಫಿಕ್ಸ್ಡ್ ಟೈಮಲ್ಲಿ ವಾಕಿಂಗ್ ಮಾಡೋದ್ರಿಂದ, ಸರಿಯಾದ ಭಂಗಿಯಲ್ಲಿ ಸರಿಯಾದ ಪಾದರಕ್ಷೆಯನ್ನು ಹಾಕೊಂಡು ಖುಷಿಯಿಂದ ವಾಕಿಂಗ್ ಮಾಡೋದ್ರಿಂದ ದೇಹದಲ್ಲಿ ಹಲವಾರು ಒಳ್ಳೆಯ ಪರಿಣಾಮಗಳಾಗುತ್ತೆ ಅಂತ ವೈಜ್ಞಾನಿಕವಾಗಿ ಹೇಳುತ್ತೆ. ನಿಮ್ಗೆಲ್ಲರಿಗೂ ಪ್ರಾಕ್ಟೀಸ್ ಮಾಡಿ ಇದರ ಅಭ್ಯಾಸ ಇದೆ. ಸೊ ಕನ್ಸಿಸ್ಟೆಂಟ್ ಆಗಿ ವಾರದಲ್ಲಿ 5 ರಿಂದ 6 ದಿನ ಆದ್ರೂ ಅರ್ಧ ಗಂಟೆ ಪ್ರತಿದಿನ ವಾಕಿಂಗ್ ಮಾಡೋದನ್ನ ನಾವು ಮರಿಬಾರ್ದು. ವಾಕಿಂಗ್ ಒಂದೇ ಸಾಕಾಗುತ್ತಾ ವಯಸ್ಸಾದ ನಂತರ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿಕ್ಕೆ? ಖಂಡಿತ ಅಲ್ಲ. ವಾಕಿಂಗ್ ಅಷ್ಟೇ ಖಂಡಿತ ಸಾಕಾಗೋದಿಲ್ಲ. ವಾಕಿಂಗ್ ಜೊತೆಗೆ ನಮ್ಮ ಕೀಲ್ಗಳ ಮೊಬಿಲಿಟಿ ಎಕ್ಸರ್ಸೈಸಸ್ ಮತ್ತು ದೇಹದ ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸರ್ಸೈಸಸ್ ಬಹಳ ಮುಖ್ಯ.
ವಾಕಿಂಗ್ ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ನಮ್ಮ ಕೀಲುಗಳನ್ನ ಮೂವ್ಮೆಂಟ್ ಮಾಡಲಿಕ್ಕೆ ಬೇಕಾಗಿರುವಂತಹ ಸುಲಭವಾದ ಕೆಲವೊಂದು ಯೋಗಾಸನಗಳನ್ನ ನಾವು ಪ್ರಾಕ್ಟೀಸ್ ಮಾಡಬಹುದು. ಕೀಲು, ಮಂಡಿ, ಸೊಂಟ, ಭುಜ, ಮಣಿಕಟ್ಟು, ಕಾಲಿನ ಪಾದದ ವ್ಯಾಯಾಮ, ನಮ್ಮ ಬೆನ್ಹುರಿಯ ಮೊಬಿಲಿಟಿ ಎಕ್ಸಸೈಸಸ್ನ ಕೆಲವೊಂದು ವ್ಯಾಯಾಮಗಳನ್ನ ನಾವು ಮಾಡೋದ್ರಿಂದ ನಮ್ಗೆ ಅನುಕೂಲ ಆಗುತ್ತೆ. ಅದೇ ರೀತಿ ಸ್ಟ್ರೆಂತ್ ಟ್ರೈನಿಂಗ್ ಅಷ್ಟೇ ಮುಖ್ಯ. ಅಂದ್ರೆ ಕೂತ್ಕೊಂಡು ಹೇಳ್ಬೇಕಾದ್ರೆ ನಮ್ಗೆ ಬೇಕಾಗಿರುವಂತದ್ದು ಮಾಂಸಖಂಡ, ನಡಿಬೇಕಾದ್ರೆ ನಾವು ಕೆಲಸ ಮಾಡ್ಬೇಕಾದ್ರೆ ನಾವು ಬೀಳದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು ನಮ್ಮ ಮಾಂಸಖಂಡ. ಅದನ್ನ ಡೆವಲಪ್ ಮಾಡಬೇಕು, ಬೆಳೆಸಬೇಕು ಅಂತಂದ್ರೆ ಸ್ಟ್ರೆಂತ್ ಟ್ರೈನಿಂಗ್ ಬೇಕು. ಸುಲಭವಾಗಿ ಈ ವಾಲ್ ಪುಷಪ್ ಎಕ್ಸಸೈಸಸ್ ಅನ್ನ ಮಾಡಬಹುದು, ಅಥವಾ ನಿಧಾನವಾಗಿ ಇನ್ಕ್ಲೈನ್ ಪುಷಪ್ಸ್ ಅನ್ನ ಮಾಡಬಹುದು. ಸ್ಕ್ವಾಟ್ಸ್ ಎಕ್ಸಸೈಸ್, ಸುಲಭವಾಗಿ ಸ್ಕ್ವಾಟ್ಸ್ ಮಾಡಕ್ಕಾಗ್ತಾ ಇಲ್ಲ, ವಯಸ್ಸಾಗಿದೆ ಅಂತಂದ್ರೆ ಕೂತ್ಕೊಂಡು ಕುರ್ಚಿ, ಚೇರ್ ಸ್ಕ್ವಾಟ್ಸ್ ಅನ್ನ ಮಾಡಬಹುದು, ಅಥವಾ ಸಪೋರ್ಟ್ ಹಿಡ್ಕೊಂಡು ಕೆಲವೊಂದು ವ್ಯಾಯಾಮಗಳನ್ನು ಮಾಡೋದು. ಸುಲಭವಾಗಿ ಮಾಡೋಕ್ಕಾಗುವಂತಹ ಲಂಜಸ್ ಅನ್ನ ಮಾಡೋದು, ಅಥವಾ ಪ್ಲಾಂಕ್ ಎಕ್ಸಸೈಸ್, ಸ್ಪೈನ್ ಕೋರ್ ಸ್ಟ್ರೆಂಥನಿಂಗಿಗೆ ಬೇಕಾಗಿರುವಂತಹ ಹಲವಾರು ವ್ಯಾಯಾಮಗಳು, ಪೆಲ್ವಿಕ್ ಬ್ರಿಡ್ಜ್ ಎಕ್ಸಸೈಸ್. ಈ ವ್ಯಾಯಾಮಗಳನ್ನು ಸುಲಭವಾಗಿ ಮಾಡೋದ್ರಿಂದ ಪ್ರತಿನಿತ್ಯ ರೆಗ್ಯುಲರ್ ಆಗಿ ವಾಕಿಂಗ್ ಎಷ್ಟು ರೆಗ್ಯುಲರ್ ಆಗಿ ಮಾಡಬೇಕು, ಈ ಸ್ಟ್ರೆಂತ್ ಟ್ರೈನಿಂಗ್ ಅನ್ನು ಅಷ್ಟೇ ರೆಗ್ಯುಲರ್ ಆಗಿ ಮಾಡಬೇಕು. ಸಾಧ್ಯವಾದಲ್ಲಿ ನಾವು ಕೆಲವೊಂದು ಸುಲಭವಾದ ಡಂಬಲ್ಸ್ ಅಥವಾ ವೇಟ್ಸ್ ಅನ್ನ, ಅಥವಾ 1 ಲೀಟರ್ ನೀರಿನ ಬಾಟಲ್ ಅನ್ನ ಹಿಡ್ಕೊಂಡು 1 kg 2 kg ತೂಕವನ್ನು ಹಿಡ್ಕೊಂಡು ಮಾಡೋದ್ರಿಂದ ನಮಗೆ ದೇಹದ ಮೇಲೆ ಇನ್ನಷ್ಟು ಒಳ್ಳೆ ಪರಿಣಾಮ ಬೀಳುತ್ತೆ. ಮೂಳೆಗಳು, ಮಾಂಸಖಂಡಗಳು ಗಟ್ಟಿಯಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಜಿಮ್ಮಿಗೆ ಹೋಗೋಕ್ಕಾಗುತ್ತೋ ಅವ್ರು ಹೋಗ್ಬೋದು, ಆದ್ರೆ ಜಿಮ್ಮಿಗೆ ಹೋಗ್ಲೇಬೇಕು ಅನ್ನುವಂತಹ ಅನಿವಾರ್ಯತೆ ಇಲ್ಲ. ಅದ್ರ ಜೊತೆಗೆ ಕೆಲವೊಂದು ರೆಸಿಸ್ಟೆನ್ಸ್ ಬ್ಯಾಂಡ್ ಅನ್ನ ಮನೇಲಿ ಇಟ್ಕೊಂಡು ಮಾಡೋದ್ರಿಂದನೂ ಕೂಡ ಅನುಕೂಲ ಆಗುತ್ತೆ. ಸೊ ವ್ಯಾಯಾಮ ಅಂತಂದ್ರೆ ವಾಕಿಂಗ್ ಮಾತ್ರ ಅಲ್ಲ, ವಾಕಿಂಗ್ ಜೊತೆಗೆ ಮೊಬಿಲಿಟಿ ಎಕ್ಸಸೈಸ್ ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಅಷ್ಟೇ ಮುಖ್ಯ. ಸೊ ಆಹಾರ ನೋಡಿದ್ವಿ, ವಿಹಾರ ನೋಡಿದ್ವಿ. ನೆಕ್ಸ್ಟ್ ಬೇಕಾಗಿರುವಂತದ್ದು ಆಚಾರ ಅಥವಾ ನಮ್ಮ ಡೈಲಿ ರುಟೀನ್. ಪ್ರತಿನಿತ್ಯ ನಾವು ಹೇಗೆ ಕರೆಕ್ಟ್ ಆಗಿ ಒಂದು ಫಿಕ್ಸ್ಡ್ ಡೈಲಿ ರುಟೀನ್ ಅಲ್ಲಿ ಇರ್ತೀವಿ. ಕರೆಕ್ಟ್ ಆಗಿ ಬೆಳಗ್ಗೆ ಒಂದೇ ನಿಗದಿತ ಸಮಯದಲ್ಲಿ ಏಳುವಂತಹದ್ದು, ಎದ್ದ ತಕ್ಷಣ ಕರೆಕ್ಟ್ ಆಗಿ ನೀರು ಕುಡಿದು ಬೇಕಾಗಿರುವಂತಹ ನಮ್ಮ ಆಂಟಿ ಇನ್ಫ್ಲಮೇಟರಿ ಅಥವಾ ಆರೋಗ್ಯಕ್ಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಆಹಾರದ ಪದಾರ್ಥಗಳನ್ನು ಹೇಗೆ ತಗೊಂಡು ಕರೆಕ್ಟ್ ಫಿಕ್ಸ್ಡ್ ಟೈಮಲ್ಲಿ ವ್ಯಾಯಾಮ ಮಾಡೋದು, ಕರೆಕ್ಟ್ ಸರಿಯಾದ ಟೈಮಿಗೆ ಕರೆಕ್ಟ್ ನನ್ನ ಆಹಾರ, ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಸಂಜೆ ತಿಂಡಿಯನ್ನ ರಾತ್ರಿಗಿಂತ ಸ್ವಲ್ಪ ಬೇಗ ಮುಂಚೆ ಅಂದ್ರೆ 6:30 7 ಗಂಟೆ ಅಷ್ಟರಲ್ಲೇ ಮಾಡಿ ಮುಗಿಸುವಂಥದ್ದು. ನಮ್ಮ ದಿನಚರಿಯನ್ನ ನಾವು ಹೇಗೆ ರೂಢಿಸ್ಕೊಂಡಿದೀವಿ ಅನ್ನೋದ್ರ ಮೇಲೆ ನಾವು ಎಷ್ಟು ವರ್ಷ ಬದುಕ್ತೀವಿ, ಎಷ್ಟು ಆರೋಗ್ಯವಾಗಿ ಬದುಕ್ತೀವಿ, ನಮ್ಮ ದಿನ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಒಂದಿನ ಒಂಥರ, ಇನ್ನೊಂದಿನ ಇನ್ನೊಂಥರ ಆದ ತಕ್ಷಣ ನಮ್ಮ ದೇಹ ಅಡ್ಜಸ್ಟ್ ಆಗಲ್ಲ, ನಮ್ಗೆ ಬೇಗ ವಯಸ್ಸಾಗ್ತಾ ಬರುತ್ತೆ, ದೇಹದಲ್ಲಿ ಒಂಥರ ತೊಂದರೆಗಳು ಬೇಗ ಕಾಣಿಸ್ಕೊತಾ ಬಂದ್ಬಿಡುತ್ತೆ. ಸೊ ನಮ್ಮ ದಿನಚರಿಯನ್ನ ಸರಿಯಾಗಿ ಮೂಡಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇದ್ರ ಬಗ್ಗೆ ನಾನು ಹಲವಾರು ವಿಡಿಯೋಗಳನ್ನ ನನ್ನ ಚಾನಲ್ ಅಲ್ಲಿ ಮಾಡಿದ್ದೀನಿ. ಈ ವಿಡಿಯೋ ನಂತರ ನೀವು ಅದನ್ನ ನೋಡಬಹುದು. ಸೊ ಆಹಾರ, ವಿಹಾರ, ಆಚಾರ. ನೆಕ್ಸ್ಟ್ ನಮ್ಮ ವಿಚಾರ, ಅಂದ್ರೆ ನಾವು ಎಷ್ಟು ಖುಷಿಯಾಗಿ ಎಲ್ಲರ ಜೊತೆ ವ್ಯವಹರಿಸ್ತೀವಿ, ಎಷ್ಟು ಖುಷಿಯಾಗಿ ಮಾತಾಡ್ತೀವಿ, ಎಷ್ಟು ಖುಷಿಯಾಗಿ ನಮ್ಮೊಂದಿಗೆ ನಾವು ಮಾತಾಡ್ಕೋತೀವಿ, ಎಷ್ಟು ಖುಷಿಯಾಗಿ ನಾವು ಪ್ರತಿದಿನ ಯೋಗ, ಪ್ರಾಣಾಯಾಮ, ಧ್ಯಾನ ಇದರಲ್ಲಿ ನಮ್ಮ ದೇಹವನ್ನ ಮನಸ್ಸನ್ನ ನಾವು ಕರೆಕ್ಟಾಗಿ ಸ್ಥಿಮಿತದಲ್ಲಿ ಇಟ್ಕೋತೀವಿ. ಯಾಕಂದ್ರೆ ಮನುಷ್ಯ ಒಬ್ಬ ಸಂಘ ಜೀವಿ, ಬೇರೆಯವ್ರ ಜೊತೆ ನಾವು ಮಾತಾಡ್ತೀವಿ. ಆದ್ರೆ ನಮ್ಮ ಜೀವನದಲ್ಲಿ ಎಷ್ಟು ಪಾಸಿಟಿವಿಟಿ ಇದೆ, ಎಷ್ಟು ಸಕಾರಾತ್ಮಕತೆ ಇದೆ ಅನ್ನೋದ್ರ ಮೇಲೆ ನಮ್ಮ ಆರೋಗ್ಯ ಎಷ್ಟು ಖುಷಿಯಾಗಿರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ 40ರ ನಂತರ ನಾವು ಆರೋಗ್ಯವಾಗಿರ್ಬೇಕು ಅಂತಂದ್ರೆ ನಾವು ಆದಷ್ಟು ನಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಂಡು ಖುಷಿಯಿಂದ ಇರುವಂತದನ್ನ ಕಲಿಬೇಕು. ಸರಿಯಾಗಿ 7 ತಾಸು ನಿದ್ದೆ ಮಾಡೋದನ್ನ ಕಲಿಬೇಕು. ಖುಷಿಯಾಗಿರೋದ್ರಿಂದ, ಕರೆಕ್ಟಾಗಿ ವ್ಯಾಯಾಮ ಮಾಡೋದ್ರಿಂದ, ಒಳ್ಳೆಯ ಆಹಾರವನ್ನ ತಿನ್ನೋದ್ರಿಂದ, ಒಳ್ಳೆಯ ದಿನಚರಿಯನ್ನ ನಾವು ಕರೆಕ್ಟ್ ರೂಢಿಸ್ಕೊಳ್ಳೋದ್ರಿಂದ 40 ವರ್ಷ ನಂತರನು ನಮಗೆ ಯಾವುದೇ ರೀತಿ ಮೈಕೈ ನೋವಾಗದೆ ಖುಷಿಯಿಂದ ಇರಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿರುವಂತ ಎಲ್ಲರಿಗೂ ತೋರಿಸ್ಕೊಳ್ಳಿ. ಯಾಕಂದ್ರೆ ವಯಸ್ಸು ಎಲ್ಲರಿಗೂ ಆಗುತ್ತೆ, ಆದ್ರೆ ವಯಸ್ಸಾದ ನಂತರ ನಾವು ಖುಷಿಯಾಗಿ ಕರೆಕ್ಟಾಗಿ ಏಜ್ ಆಗುವಂತಹದ್ದು 60 70 80 ವರ್ಷ ಇದ್ದಾಗಲೂ ನಾವು ಇಂಡಿಪೆಂಡೆಂಟ್ ಆಗಿ ಬೇರೆಯವ್ರ ಮೇಲೆ ಡಿಪೆಂಡ್ ಆಗದೆ ನಮ್ಮ ಜೀವನವನ್ನು ಸಾಗಿಸೋದು ಎಲ್ಲರಿಗೂ ಅವಶ್ಯಕ. ಇದೇ ರೀತಿಯಂತ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.